ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ವಿವಿಧ ರೀತಿಯ ಪುಲ್ಲಿಯನ್ನು ಅವುಗಳ ಬಳಕೆಗೆ ಅನುಗುಣವಾಗಿ ಹೇಗೆ ಗುರುತಿಸುವುದು ಎಂಬುದನ್ನು ಕಲಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದ ಅವುಗಳ ಉಪಯುಕ್ತತೆಗೆ ಅನುಗುಣವಾಗಿ ವಿವಿಧ ರೀತಿಯ ಪುಲ್ಲಿಯನ್ನು ಗುರುತಿಸಿ. ನಾವು ಈಗ ಪುಲ್ಲಿಗಳ ಬಗ್ಗೆ ಚರ್ಚಿಸೋಣ. ಪುಲ್ಲಿಯು ತನ್ನ ರಿಮ್ನಲ್ಲಿ ಹೊಂದಿಕೊಳ್ಳುವ ಬೆಲ್ಟ್, ರೋಪ್, ಬಳ್ಳಿ, ಕೇಬಲ್ ಅಥವಾ ಚೈನ್ ಅನ್ನು ಹೊಂದಿರುವ ವೀಲ್ ಆಗಿದೆ. ಎನರ್ಜಿ ಮತ್ತು ಮೋಷನ್ ಟ್ರಾನ್ಸ್ಮಿಷನ್ಗಾಗಿ ಪುಲ್ಲಿಗಳನ್ನು ಏಕಾಂಗಿಯಾಗಿ ಅಥವಾ ಸಂಯೋಜಿತವಾಗಿ ಬಳಸಬಹುದು. ಗ್ರೂವ್ಸ್ ಹೊಂದಿರುವ ರಿಮ್ಡ್ ಪುಲ್ಲಿಗಳಿಗೆ ಶೀವ್ಸ್ ಎಂದು ಹೆಸರು. ಬೆಲ್ಟ್ ಡ್ರೈವ್ನಲ್ಲಿ ಪುಲ್ಲಿಗಳನ್ನು ಅವುಗಳ ಅಕ್ಷರಗಳಲ್ಲಿ ಶಾಫ್ಟ್ಗಳಿಗೆ ಜೋಡಿಸಲಾಗಿದೆ ಮತ್ತು ಪುಲ್ಲಿಗಳ ಮೇಲೆ ಹಾದು ಹೋಗುವ ಅಂತ್ಯವಿಲ್ಲದ ಬೆಲ್ಟ್ಗಳ ಮೂಲಕ ಶಾಫ್ಟ್ಗಳ ನಡುವೆ ಶಕ್ತಿಯನ್ನು ವರ್ಗಾಯಿಸಲಾಗುತ್ತದೆ. ಪುಲ್ಲಿಯ ಭಾಗಗಳು: ಮೊದಲನೆಯದಾಗಿ ಫೇಸ್. ಪುಲ್ಲಿ ರಿಮ್ ಅನ್ನು ಹೊಂದಿರುವ ಪ್ರದೇಶವನ್ನು ಫೇಸ್ ಸೂಚಿಸುತ್ತದೆ. ಇದು ಬದಿಗಳಿಂದ ಎಳೆಯುತ್ತದೆ ಮತ್ತು ಕೇಂದ್ರದಿಂದ ಗಮನಾರ್ಹವಾಗಿ ವಿಸ್ತರಿಸುತ್ತದೆ. ಕ್ರೌನ್ ಚಾಚಿಕೊಂಡಿರುವ ಮಧ್ಯಭಾಗವನ್ನು ಸೂಚಿಸುತ್ತದೆ. ಒಂದು ಮುಖವು ಸರಳವಾಗಿದೆ ಅಥವಾ ಅದರಲ್ಲಿ ವಿ ಗ್ರೂವ್ ಕೆತ್ತಲಾಗಿದೆ. ಎರಡನೆಯದಾಗಿ ಹಬ್. ಹಬ್ ಒಂದು ಪುಲ್ಲಿಯ ಕೇಂದ್ರ ಭಾಗವಾಗಿದೆ. ಇದು ಶಾಫ್ಟ್ ಬೋರ್ ಅನ್ನು ಹೊಂದಿರುತ್ತದೆ. ಇವು ಮೂರು ವಿಧ: ಮೊದಲನೆಯದಾಗಿ ಸಾಲಿಡ್ ಹಬ್, ಎರಡನೆಯದಾಗಿ ಸ್ಲಾಟೆಡ್ ಹಬ್, ಮೂರನೆಯದಾಗಿ ಸ್ಪ್ಲಿಟ್ ಹಬ್. ಮೂರನೆಯದಾಗಿ ಆರ್ಮ್ಸ್. ಆರ್ಮ್ಸ್ಗಳು ಪುಲ್ಲಿ ಫೇಸ್ ಮತ್ತು ಹಬ್ ಅನ್ನು ಸಂಪರ್ಕಿಸುವ ಘಟಕಗಳಾಗಿವೆ. ಪುಲ್ಲಿಯ ಉದ್ದೇಶ ಮತ್ತು ಡಯಾಮೀಟರ್ ಅನ್ನು ಅವಲಂಬಿಸಿ ಅವುಗಳ ಸಂಖ್ಯೆ ಬದಲಾಗುತ್ತದೆ. ಇದನ್ನು ತಯಾರಿಸಲು 4, 6 ಅಥವಾ 8 ಬಳಸಬಹುದು. ನಾಲ್ಕನೆಯದಾಗಿ ಬೋರ್. ಹಬ್ನಲ್ಲಿರುವ ಹೋಲ್ ಅನ್ನು ಬೋರ್ ಎಂದು ಕರೆಯಲಾಗುತ್ತದೆ. ಕೀ ಶಾಫ್ಟ್ ಮತ್ತು ಪುಲ್ಲಿ ಲಾಕ್ ಆದಾಗ ಹೋಲ್ನಲ್ಲಿ ಕತ್ತರಿಸುವುದು ಒಂದು ಪ್ರಮುಖ ಮಾರ್ಗವಾಗಿದೆ. ಪುಲ್ಲಿಯ ವಿಧಗಳು: ಫಿಕ್ಸ್ಡ್ ಪುಲ್ಲಿಗಳು. ಈ ರೀತಿಯ ಪುಲ್ಲಿ ವ್ಯವಸ್ಥೆಯಲ್ಲಿ ಹಗ್ಗವನ್ನು ವಸ್ತುವಿಗೆ ಜೋಡಿಸಲಾಗುತ್ತದೆ ಮತ್ತು ಪುಲ್ಲಿಯನ್ನು ಸ್ಥಿರ ಸ್ಥಳಕ್ಕೆ ಜೋಡಿಸಲಾಗುತ್ತದೆ. ಸ್ಥಿರವಾದ ಪುಲ್ಲಿಯ ಚಕ್ರ ಮತ್ತು ಆಕ್ಸೆಲ್ ಅನ್ನು ಸಮತಟ್ಟಾಗಿ ಇಡಲು ಉದ್ದೇಶಿಸಲಾಗಿದೆ. ಇದು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವ ಡ್ರಮ್ನಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ನೀವು ರೋಪ್ ಅನ್ನು ಒಂದು ಬದಿಯಲ್ಲಿ ಮೇಲಕ್ಕೆ ಮತ್ತು ಇನ್ನೊಂದನ್ನು ಕೆಳಕ್ಕೆ ಎಳೆಯಿರಿ. ಚಲಿಸಬಲ್ಲ ಪುಲ್ಲಿ. ಹಗ್ಗವನ್ನು ಈ ರೀತಿಯ ಪುಲ್ಲಿಯಲ್ಲಿ ಸ್ಥಿರ ಬಿಂದುವಿಗೆ ಜೋಡಿಸಲಾಗಿದೆ ಮತ್ತು ಇನ್ನೊಂದು ತುದಿಯನ್ನು ಮುಕ್ತವಾಗಿ ಬಿಡಲಾಗುತ್ತದೆ. ನೀವು ಚಲಿಸಬೇಕಾದ ವಸ್ತುವನ್ನು ಪುಲ್ಲಿಗೆ ಜೋಡಿಸಲಾಗಿದೆ. ರೋಪ್ ಅನ್ನು ಎಳೆದಾಗ ಪುಲ್ಲಿ ವಸ್ತುವಿನ ಚಲನೆಯನ್ನು ಹೆಚ್ಚಿಸುತ್ತದೆ. ನಿಲ್ಲಿಸಿ. ಇದನ್ನು ಪುಲ್ಲಿಗಳ ಸಂಗ್ರಹ ಎಂದು ಉಲ್ಲೇಖಿಸಬಹುದು. ಸ್ಟೆಪ್ ಪುಲ್ಲಿಗಳನ್ನು ಪುಲ್ಲಿ ಮುಖಗಳಿಂದ ರಚಿಸಲಾಗಿದೆ ಮತ್ತು ವಿವಿಧ ಡಯಾಮೀಟರ್ನ ಪುಲ್ಲಿಗಳನ್ನು ಒಂದರ ನಂತರ ಇನ್ನೊಂದರಂತೆ ಫಿಕ್ಸ್ ಮಾಡಲಾಗಿದೆ. ಮೆಟ್ಟಲುಗಳನ್ನು ಹೋಲುವುದರಿಂದ ಇದಕ್ಕೆ ಸ್ಟೆಪ್ ಪುಲ್ಲಿ ಎಂದು ಹೆಸರು. ವಿ ಗ್ರೂವ್ಸ್ ಪುಲ್ಲಿ. ಪುಲ್ಲಿಯ ಮುಖದ ಮೇಲೆ ವಿ ಆಕಾರದ ಗ್ರೂವ್ ಕೆತ್ತಲಾಗಿದೆ. ಇದನ್ನು ಆಟೋಗಳು ಮತ್ತು ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ ಬಳಸಲಾಗುತ್ತದೆ. ಈ ಪುಲ್ಲಿಗಳೊಂದಿಗೆ ನಿರ್ದಿಷ್ಟ ವಿ ಆಕಾರದ ಬೆಲ್ಟ್ ಅನ್ನು ಬಳಸಲಾಗುತ್ತದೆ. ವಿವಿಧ ಪುಲ್ಲಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ವಿ ಗ್ರೂವ್ ಕಟ್ ಇರಬಹುದು. ಕಷ್ಟಕರವಾದ ಕಾರ್ಯಗಳಿಗಾಗಿ ಶಕ್ತಿಯನ್ನು ರವಾನಿಸಲು ಈ ಪುಲ್ಲಿ ಪ್ರಕಾರಗಳನ್ನು ಬಳಸಲಾಗುತ್ತದೆ. ಕೋನ್ ಪುಲ್ಲಿ. ಇದು ಮೊನಚಾದ ಮತ್ತು ಎರಡೂ ಪುಲ್ಲಿಗಳ ಜೋಡಿಯಾಗಿ ಬಳಸಲ್ಪಡುತ್ತದೆ. ಎರಡೂ ಪುಲ್ಲಿಗಳು ಒಂದೇ ರೀತಿಯ ಟೇಪರ್ ಅನ್ನು ಕೆತ್ತಲಾಗಿದೆ. ಬೆಲ್ಟ್ ಚಲಿಸಿದಾಗ ವೇಗದಲ್ಲಿ ಬದಲಾವಣೆಯು ಒಂದು ದೊಡ್ಡ ತುದಿಯು ಇನ್ನೊಂದರ ಸಣ್ಣ ತುದಿಗೆ ವಿರುದ್ಧವಾಗಿರುತ್ತದೆ. ಇದಕ್ಕೆ ಇವುಗಳನ್ನು ಜೋಡಿಸಲಾಗಿದೆ. ಫಾಸ್ಟ್ ಮತ್ತು ಲೂಸ್ ಪುಲ್ಲಿ. ಈ ಪುಲ್ಲಿಗಳನ್ನು ತ್ವರಿತವಾಗಿ ಪ್ರಾರಂಭಿಸಲು ಅಥವಾ ನಿಲ್ಲಿಸುವ ಯಂತ್ರಗಳೊಂದಿಗೆ ಕಾರ್ಯನಿರ್ವಹಿಸಲು ಉಪಯೋಗ ಮಾಡಲಾಗುತ್ತದೆ. ಇವುಗಳನ್ನು ಜೋಡಿಯಾಗಿ ಕೌಂಟರ್ ಶಾಫ್ಟ್ನಲ್ಲಿ ಜೋಡಿಸಲಾಗಿದೆ. ಪ್ರತಿಯೊಂದು 2 ಸಣ್ಣ ಪುಲ್ಲಿಗಳನ್ನು ಹೊಂದಿರುತ್ತದೆ. ಕಾನ್ವೇಯರ್ ಪುಲ್ಲಿ. ಈ ಪುಲ್ಲಿ ಪ್ರಕಾರಗಳನ್ನು ಕೇವಲ ಒಂದು
ಕೌಂಟರ್ ಶಾಫ್ಟ್ ಮತ್ತು ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಅಥವಾ ಆಯಿಲ್ ಎಂಜಿನ್ ಹೊಂದಿರುವ ಯಂತ್ರಗಳ ಕೌಂಟರ್ ಶಾಫ್ಟ್ನಲ್ಲಿ ಡ್ರೈವಿಂಗ್ ಪುಲ್ಲಿಯಾಗಿ ಬಳಸಲಾಗುತ್ತದೆ. ಫ್ಲಾಟ್ ಬೆಲ್ಟ್ಗೆ ಪುಲ್ಲಿ. ಫ್ಲಾಟ್ ಬೆಲ್ಟ್ಗಳಿಗೆ ಪುಲ್ಲಿಗಳನ್ನು ಕ್ಯಾಸ್ಟ್ ಐರನ್ ಅಥವಾ ಮೈಲ್ಡ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ ಮತ್ತು ಸಾಲಿಡ್ ಅಥವಾ ಸ್ಪ್ಲಿಟ್ ರೂಪದಲ್ಲಿ ಲಭ್ಯವಿದೆ. ಫ್ಲಾಟ್ ಪುಲ್ಲಿಗಳು ಬೆಲ್ಟ್ ಧಾರಣಕ್ಕಾಗಿ ಕಿರೀಟದ ಮೇಲ್ಮೈಯೊಂದಿಗೆ ವಿಶಾಲವಾದ ರಿಮ್ ಅನ್ನು ಹೊಂದಿರುತ್ತದೆ. ಹಬ್ ಅನ್ನು ಬಲವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಪುಲ್ಲಿಯನ್ನು ಶಾಫ್ಟ್ಗೆ ಭದ್ರಪಡಿಸುವ ವಿಧಾನವನ್ನು ಒದಗಿಸಲಾಗುತ್ತದೆ. ಆರ್ಮ್ಸ್ಗಳು ಹಬ್ ಮತ್ತು ರಿಮ್ ಅನ್ನು ಕಟ್ಟುನಿಟ್ಟಾದ ಜೋಡಣೆಗೆ ಒಂದಿಗೂಡಿಸುತ್ತದೆ. ಪುಲ್ಲಿಯ ಕ್ರೌನ್ ಫೇಸ್. ಫ್ಲಾಟ್ ಬೆಲ್ಟ್ಗಾಗಿ ಪುಲ್ಲಿಯ ರಿಮ್ ಅನ್ನು ಸಾಮಾನ್ಯವಾಗಿ ಪೀನವಾಗಿ ಮಾಡಲಾಗುತ್ತದೆ ಮತ್ತು ಇದನ್ನು ಕ್ರೌನ್ ಫೇಸ್ ಪುಲ್ಲಿ ಎಂದು ಕರೆಯಲಾಗುತ್ತದೆ. ಕ್ರೌನ್ ಫೇಸ್ ಪುಲ್ಲಿಯು ಓಡಿ ಹೋಗುವ ಯಾವುದೇ ಸ್ವಲ್ಪ ಪ್ರವೃತ್ತಿ ಇದ್ದರೂ ಸಹ ಬೆಲ್ಟ್ ಅನ್ನು ಕೇಂದ್ರೀಕೃತವಾಗಿರಿಸುತ್ತದೆ. ಬೆಲ್ಟ್ ಅನ್ನು ವೇಗದ ಪುಲ್ಲಿಯಿಂದ ಸಡಿಲವಾದ ಪುಲ್ಲಿಗೆ ಬದಲಾಯಿಸುವುದು ತ್ವರಿತ ಮತ್ತು ಸುಲಭವಾಗಿದೆ. ವಿ ಗ್ರೂವ್ ಪುಲ್ಲಿ. ಈ ಪುಲ್ಲಿಗಳು ವಿ ಬೆಲ್ಟ್ಗಳನ್ನು ಸಾಗಿಸಲು ಒಂದು ಅಥವಾ ಹೆಚ್ಚಿನ ವಿ ಗ್ರೂವ್ಸ್ ಹೊಂದಿರುತ್ತವೆ. 3 ವಿ ಗ್ರೂವ್ಸ್ಗಳನ್ನು ಹೊಂದಿರುವ ವಿ ಬೆಲ್ಟ್ ಪುಲ್ಲಿಯನ್ನು ಚಿತ್ರ ತೋರಿಸುತ್ತದೆ. ಈ ಪುಲ್ಲಿಗಳನ್ನು ಯಂತ್ರೋಪಕರಣಗಳಲ್ಲಿ ಚಲನೆಯ ಪ್ರಸರಣದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಫಾಸ್ಟ್ ಮತ್ತು ಲೂಸ್ ಪುಲ್ಲಿ. ಪುಲ್ಲಿಗಳನ್ನು ಸಾಮಾನ್ಯವಾಗಿ ಕೀ ಅಥವಾ ಗ್ರಬ್ ಸ್ಕ್ರೂ ಮೂಲಕ ಅವುಗಳ ಶಾಫ್ಟ್ಗಳಿಗೆ ಭದ್ರಪಡಿಸಲಾಗುತ್ತದೆ. ಶಾಫ್ಟ್ ಎಂದರೆ ಡ್ರೈವಿಂಗ್ನಿಂದ ಚಾಲಿತ ಪುಲ್ಲಿ ಬೆಲ್ಟ್ ಮೂಲಕ ತಿರುಗುವಿಕೆಯನ್ನು ತಿಳಿಸುವುದು ಪುಲ್ಲಿಯ ಮುಖ್ಯ ಕಾರ್ಯವಾಗಿದೆ. ಇದನ್ನು ಫಾಸ್ಟ್ ಪುಲ್ಲಿ ಎಂದು ಕರೆಯಲಾಗುತ್ತದೆ. ಒಂದು ಜೋಡಿ ವೇಗದ ಮತ್ತು ಸಡಿಲವಾದ ಪುಲ್ಲಿಗಳ ಬಳಕೆಯಿಂದ ಅಗತ್ಯವಿರುವಾಗ ಯಂತ್ರವನ್ನು ಸುಲಭವಾಗಿ ನಿಲ್ಲಿಸಬಹುದು ಅಥವಾ ಪ್ರಾರಂಭಿಸಬಹುದು. ಈ ಜೋಡಿಯು ಕಾರ್ಯನಿರ್ವಹಿಸಲು ಯಂತ್ರದ ಬಳಿ ಕೌಂಟರ್ ಶಾಫ್ಟ್ನಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ಯಾವಾಗ ಡ್ರೈವಿಂಗ್ ಬೆಲ್ಟ್ನ ಮೇನ್ ಶಾಫ್ಟ್ ಫಾಸ್ಟ್ ಪುಲ್ಲಿ ಮೇಲೆ ಇರುತ್ತೋ ಆಗ ಕೌಂಟರ್ ಶಾಫ್ಟ್ ಚಾಲನೆಯಲ್ಲಿ ಇರುತ್ತದೆ. ಪುಲ್ಲಿಯ ಕ್ರೌನ್ನಿನ ಮುಖಗಳ ಗಾತ್ರವನ್ನು ಹೇಗೆ ನಿರ್ಧರಿಸುವುದು ಎಂದು ಚರ್ಚಿಸೋಣ. ಕ್ರೌನ್ ಪುಲ್ಲಿಗಳು ಬೆಲ್ಟ್ ಡ್ರೈವ್ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸ್ಥಿರವಾಗಿ ಸಕ್ರಿಯಗೊಳಿಸುವ 2 ಮೊನಚಾದ ಅಂಚುಗಳೊಂದಿಗೆ ಪುಲ್ಲಿಗಳಾಗಿವೆ. ಹೆಚ್ಚಿನ ಡ್ರೈವ್ಗಳನ್ನು ಬಳಸುತ್ತಿರುವಾಗ ಸ್ಥಿರತೆಯನ್ನು ಸಹ ಸುಧಾರಿಸುತ್ತದೆ. ಡ್ರೈವ್ ಫ್ಲಾಟ್ ಬೆಲ್ಟ್ ಡ್ರೈವ್ ಆಗಿರುವಾಗ ಕ್ರೌನ್ ಪುಲ್ಲಿಯನ್ನು ಬಳಸಲಾಗುತ್ತದೆ. ಪುಲ್ಲಿಯ ಮೇಲಿನ ಬೆಲ್ಟ್ ಅನ್ನು ಹೆಚ್ಚು ಸ್ಥಿರವಾಗಿಡಲು ಮತ್ತು ಪುಲ್ಲಿಯ ಮಧ್ಯದಲ್ಲಿ ಓಡುತ್ತಿರುವಾಗ ಅಂಚುಗಳಿಂದ ಜಾರಿ ಬೀಳುವುದನ್ನು ತಡೆಯಲು ಕ್ರೌನ್ ಪುಲ್ಲಿ ಬಳಸಲಾಗುತ್ತದೆ. ಬೆಲ್ಟ್ ವ್ಯವಸ್ಥೆಯಲ್ಲಿ ಒಂದು ಅಥವಾ ಹಲವಾರು ಪುಲ್ಲಿಗಳನ್ನು ಕ್ರೌನ್ ಮಾಡುವುದು ಬೆಲ್ಟ್ ಅನ್ನು ಟ್ರ್ಯಾಕ್ ಮಾಡುವ ಸಾಮಾನ್ಯ ವಿಧವಾಗಿದೆ. ಫ್ಲಾಟ್ ಪವರ್ ಟ್ರಾನ್ಸ್ಮಿಷನ್ ಬೆಲ್ಟ್ಗಳು ಮತ್ತು ಕಿರಿದಾದ ಕನ್ವೇಯರ್ ಬೆಲ್ಟ್ಗಳಿಗೆ 8 ಇಂಚುಗಳವರೆಗೆ ರೇಡಿಯಸ್ ಕ್ರೌನ್ ಅನ್ನು ಬಳಸಲಾಗುತ್ತದೆ. ವಿಶಾಲವಾದ ಕನ್ವೇಯರ್ ಬೆಲ್ಟ್ಗಳಿಗೆ ಟ್ರೆಪೆಜೋಡಲ್ ಕ್ರೌನ್ ಅನ್ನು ಸಾಮಾನ್ಯವಾಗಿ ಅನ್ವಯಿಸಲಾಗುತ್ತದೆ. ಫ್ಲಾಟ್ ಬೆಲ್ಟ್ ಪುಲ್ಲಿಗಳಿಗಾಗಿ ರೇಡಿಯಸ್ ಕ್ರೌನ್ ವಿಶೇಷಣಗಳು. ರೇಡಿಯಸ್ ಕ್ರೌನ್ ಬೆಲ್ಟ್ ಅನ್ನು ಟ್ರ್ಯಾಕ್ ಮಾಡಲು ಉತ್ತಮ ಮಾರ್ಗವಾಗಿದೆ. ಆಯಾಮದ ಪ್ರಕಾರ ಬೆಲ್ಟ್ ಅನ್ನು ಸರಿಯಾಗಿ ಟ್ರ್ಯಾಕ್ ಮಾಡಲು ಇದು ದೊಡ್ಡ ಕಿರೀಟದ ಎತ್ತರವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಕೆಳಗಿನ ತೋರಿಕೆಯಲ್ಲಿ ಸಣ್ಣ ಮೊತ್ತವನ್ನು ಮೀರಿದರೆ ವಾಸ್ತವವಾಗಿ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುತ್ತದೆ. ಬಹು ಪುಲ್ಲಿಗಳನ್ನು ಹೊಂದಿರುವ ವ್ಯವಸ್ಥೆಯಲ್ಲಿ ಅದೇ ರೀತಿಯಲ್ಲಿ ಹೊಂದುವ ಪುಲ್ಲಿಗಳನ್ನು ಜೋಡಿಸಿ. ಮಿನಿಮಮ್ ಪುಲ್ಲಿ ಫೇಸ್ ವಿಡ್ತ್. WP ಆವರಣದಲ್ಲಿ ಬೆಲ್ಟ್ ವಿಡ್ತ್ WB ಗುಣಾಕಾರ 1.1 ಆವರಣ ಮುಕ್ತಾಯ ಪ್ಲಸ್ 0.5 ಇಂಚ್. ಮ್ಯಾಕ್ಸಿಮಮ್ ಬೆಲ್ಟ್ ವಿಡ್ತ್ WB ಆವರಣದಲ್ಲಿ ಪುಲ್ಲಿ ಫೇಸ್ ವಿಡ್ತ್ WP ಮೈನಸ್ 0.5 ಇಂಚ್ ಆವರಣ ಮುಕ್ತಾಯ ವಿಭಾಗಿಸುವುದು 1.10. ಈ ವಿಡಿಯೋದಲ್ಲಿ ನಾವು ವಿವಿಧ ರೀತಿಯ ಪುಲ್ಲಿಗಳನ್ನು ಅವುಗಳ ಬಳಕೆಗೆ ಅನುಗುಣವಾಗಿ ಹೇಗೆ ಗುರುತಿಸುವುದು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ.